ಉತ್ತರ ಕನ್ನಡ ಭಾಗದ ಜನ ಈ ಸುದ್ದಿಯನ್ನ ನೋಡಲೇಬೇಕು. ಉತ್ತರ ಕನ್ನಡದವರು ಹೇಳ್ತಾ ಇದ್ದೀನಿ, ಈ ಸುದ್ದಿ ನೋಡಬೇಕು, ಬಹಳ ಎಚ್ಚರಿಕೆಯಿಂದ ಇರಿ. ಯಾಕೆಂದ್ರೆ ಮಳೆಗಾಲಕ್ಕೆ ಉತ್ತರ ಕನ್ನಡದಲ್ಲಿ ಬಹಳ ಅನಾಹುತಗಳಾಗೋ ಸಾಧ್ಯತೆ ಇದೆ. ಒಂದಲ್ಲ ಎರಡಲ್ಲ ಒಟ್ಟು 439 ಕಡೆಗಳಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ. 439 ಕಡೆಗಳಲ್ಲಿ ಗುಡ್ಡ ಕುಸಿಯೋ ಬಗ್ಗೆ ಜಿಎಸ್ಐ ವರದಿಯನ್ನ ನೀಡಿದೆ. ಕಳೆದ 2 ವರ್ಷಗಳಿಂದ ಜಿಲ್ಲೆಯ ಹಲವು ಕಡೆ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾನೆ ಇದೆ. ಮಳೆಗಾಲ ಬಂದ್ರೆ ಸಾಕು, ಗುಡ್ಡದ ಭೂತದ ಬಗ್ಗೆ ಇಲ್ಲಿನ ಜನಕ್ಕೆ ಸಾಕಷ್ಟು ಆತಂಕ ಇದೆ. ಪ್ರಸಕ್ತ ವರ್ಷ ಜಿಲ್ಲೆಯ 4 ಕಡೆಗಳಲ್ಲಿ ಈಗ ಆಲ್ರೆಡಿ ಗುಡ್ಡ ಕುಸಿತ ಆಗೋಗಿದೆ. ಸೊ ಬಹಳ ಎಚ್ಚರಿಕೆಯಿಂದ ಇರಿ ಉತ್ತರ ಕನ್ನಡ ಭಾಗದ ಜನ. ಎಷ್ಟು ಸಲ ಗುಡ್ಡ ಕುಸಿತ ಆಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ನಿಮಗೆ ಗೊತ್ತಿದೆ. ಒಂದಲ್ಲ ಎರಡಲ್ಲ, ಜಿಲ್ಲೆಯ 439 ಕಡೆಗಳಲ್ಲಿ 39 ಸ್ಥಳಗಳಲ್ಲಿ ಗುಡ್ಡ ಕುಸಿತದ ಮಾಹಿತಿಯನ್ನ, ಗುಡ್ಡ ಕುಸಿಯೋ ಸಾಧ್ಯತೆ ಇದೆ ಅಂತ ಜಿಎಸ್ಐ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈಗ ಆಲ್ರೆಡಿ ಮಾಹಿತಿಯನ್ನ ನೀಡಿದೆ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಹೊಸದಾಗಿ ಜಿಎಸ್ಐ ಇಂದ ಯಾವುದು ಅಸೆಸ್ಮೆಂಟ್ ಆಗಿಲ್ಲ. ಹಿಂದೆ ಏನು ಜಿಎಸ್ಐ ಇಂದ ನಮ್ಗೆ ಪ್ರಾಬಬಲ್ ಇಷ್ಟು ಕಡೆ ಇಶ್ಯೂ ಆಗ್ಬಹುದು ಅಂತ ಕೊಟ್ಟಿದ್ದಾರೋ ಸೇಮ್ ಥಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ನಾವು ಪ್ರಿಪರೇಷನ್ ವರ್ಕ್ ಅನ್ನು ಲಾಸ್ಟ್ ಇಯರ್ ಮಾಡಿದೀವಿ, ಈ ವರ್ಷ ಕೂಡ ಮಾಡಿದೀವಿ. ಸೊ ಆ ರಿಪೋರ್ಟ್ ಪ್ರಕಾರ ಜಿಎಸ್ಐ ಕೊಟ್ಟಿರುವ ರಿಪೋರ್ಟ್ ಪ್ರಕಾರ 439 ಪ್ರಾಬಬಲ್ ಲ್ಯಾಂಡ್ ಸ್ಲೈಡ್ ಆಗೋ ಲೊಕೇಶನ್ಸ್ ಇದೆ ಅಂತ ನಮ್ಗೆ ತಿಳಿಸಿದ್ರು. ಸೊ ಇಷ್ಟು ಕಡೆ ಕೂಡ ಪ್ರತಿ ವರ್ಷ ಮಾಡೋ ತರ ಸ್ಪಾಟರ್ಸ್ ಅನ್ನು ಆಲ್ರೆಡಿ ಐಡೆಂಟಿಫೈ ಮಾಡಿದೀವಿ. ಅವ್ರದ್ದು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಒನ್ಸ್ ಈಗ ಮಳೆ ಸ್ಟಾರ್ಟ್ ಆದ ತಕ್ಷಣ ಪ್ರತಿದಿನ ಅವರು 2 ಬಾರಿ ನಮ್ಗೆ ಕಂಟಿನ್ಯೂಸ್ ಆಗಿ ಫೋಟೋಸ್ ಅಪ್ಡೇಟ್ ಮಾಡ್ತಾರೆ. ಅವ್ರದ್ದು ಟ್ರೈನಿಂಗ್ ಕೂಡ ಈಗ ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ ನಾವು ಹಾಕಿದೀವಿ. ಸೊ ಅದು ಟ್ರೈನಿಂಗ್ ಆದ ತಕ್ಷಣ ಆ ಒಂದು ವರ್ಕ್. ಈ ಮಳೆ ಜೋರಾದ ಹಿನ್ನೆಲೆಯಲ್ಲಿ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಕಡೆ ಗುಡ್ಡ ಕುಸಿತ ಆಗಿರುವಂತದ್ದನ್ನ ನಾವೆಲ್ಲ ಕಣ್ಣಾರೆ ನೋಡಿದೀವಿ. ಹೋದ ವರ್ಷ ಸೀರೂರು ಗುಡ್ಡ ಕುಸಿತದ ಒಂದು ಸಂದರ್ಭದಲ್ಲಿ ಅಲ್ಲಿ ಆಗಿರುವಂತಹ ಅವಘಡಗಳನ್ನ ಇನ್ನೂ ಮರಿಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ಲಿಲ್ಲ. ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ಈಗಲೂ ಕೂಡ ಅಧಿಕಾರಿಗಳು ಈಗಲೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ಒಂದು ದಿನಗಳಲ್ಲಿ ಈ ಗುಡ್ಡ ಕುಸಿತದ ಒಂದು ಪರಿಣಾಮ ಇನ್ನೂ ಹೆಚ್ಚು ಅನುಭವಿಸಬೇಕಾಗ್ತದೆ. ಈ ಭಾಗದ ಜನರಿಗೆ ಅತ್ಯಂತ ತೊಂದರೆಯನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಬಂದು ಒದಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕೂಗಾಗಿದೆ. ಹಾಗಾಗಿ ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, ಈಗ ಆಲ್ರೆಡಿ ಶಿರೂರು ಗುಡ್ಡ ಕುಸಿತ ಇರ್ಬೋದು, ಕೈಗಾ ಹತ್ರ ಗುಡ್ಡ ಕುಸಿತ ಆಗಿರ್ಬೋದು, ಹಲವಾರು ಅನಾಹುತಗಳಿಂದ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಈಗ ಮತ್ತೆ 439 ಸ್ಥಳಗಳಲ್ಲಿ ಗುಡ್ಡ ಕುಸಿಯೋ ಭೀತಿ ಇದೆ. ಜಿಲ್ಲಾಡಳಿತ ಇದಕ್ಕೆ ಯಾವ ರೀತಿ ಸಿದ್ಧವಾಗಿದೆ? ಜನರಿಗೆ ಎಚ್ಚರಿಕೆ ಮೂಡಿಸುವಂತ ಕೆಲಸ ಯಾವ ರೀತಿ ಆಗ್ತಾ ಇದೆ? ಸಿಂಧೂರ, ಏನಂತಂದ್ರೆ ಹಿಂದೆಲ್ಲ ಮಳೆಗಾಲ ಆರಂಭವಾಯ್ತು ಅಂದ್ರೆ ನೆರೆ ಬರುವಂತ ಪರಿಸ್ಥಿತಿ ಆಗಿತ್ತು. ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಮಳೆ ತಗ್ಗಿದ ನಂತರ ಅವರನ್ನ ಪುನಃ ಅಲ್ಲಿಗೆ ಸ್ಥಳಾಂತರ ಮಾಡುವ ಪರಿಸ್ಥಿತಿ ಹಿಂದಿತ್ತು. ಆದ್ರೆ ಈಗ ಕಾಲ ಬದಲಾಗಿರುವಂತದ್ದು. ಕಳೆದ 5-6 ವರ್ಷಗಳಿಂದ ಏನು ಉತ್ತರ ಕನ್ನಡ ಜಿಲ್ಲೆಯ, ಅದರಲ್ಲೂ ಪ್ರಮುಖವಾಗಿ ಕರಾವಳಿಯಲ್ಲಿ ಗುಡ್ಡ ಕುಸಿತ ಭೀತಿ ಹೆಚ್ಚಾಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ IRB ಏನು ರಾಷ್ಟ್ರೀಯ ಹೆದ್ದಾರಿಯನ್ನ ಗುತ್ತಿಗೆಯನ್ನ ಪಡೆದಿರುವಂತ, ಈ ಗುತ್ತಿಗೆ ಪಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಗುಡ್ಡವನ್ನ ಕೊರೆದಿರುವಂತದ್ದು. ಅದರಲ್ಲೂ ಈಗಾಗಲೇ ಕುಮಟಾ ಮತ್ತು ಸಿರ್ಸಿ ಹೆದ್ದಾರಿಯಲ್ಲೂ ಕೂಡ ಕಾಮಗಾರಿಯಾಗಿದೆ. ಈ 2 ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗುಡ್ಡವನ್ನ ಕೊರೆದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸುಮಾರು 439 ಭಾಗಗಳಲ್ಲಿ ಈಗಾಗಲೇ ಗುಡ್ಡ ಕುಸಿಯುವ ಆತಂಕ ಇದೆ ಎನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಧಿಕಾರಿಗಳು ಈ ಒಂದು ಸ್ಥಳಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಕಡೆ ಈ ಒಂದು ಆತಂಕ ಎದುರಾಗಿದೆ. ಈ ಕಳೆದ 2 ವರ್ಷಗಳ ಹಿಂದೆ ಏನು ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತವಾಗಿ ಸುಮಾರು 11 ಮಂದಿ ಏನು ದುರ್ಮರಣವನ್ನ ಹೊಂದಿದ್ರು. ಆ ಒಂದು ಕಹಿ ಘಟನೆ ಇನ್ನೂ ಕೂಡ ಜಿಲ್ಲೆಯ ಜನ ಇನ್ನೂ ಮರ್ತಿಲ್ಲ. ಈ ನಡುವೆ ಕೂಡ ಇನ್ನೂ ಕೂಡ 439 ಕಡೆ ಒಂದು ಗುಡ್ಡ ಕುಸಿಯುವ ಭೀತಿ ಕೂಡ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಮಳೆಗಾಲ ಆರಂಭವಾಯ್ತು ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡುವುದೇ ಒಂದು ರೀತಿಯಾಗಿರ್ತಕ್ಕಂತ ಭೀತಿ ಕೂಡ ಎದುರಾಗಿದೆ. ಮೊನ್ನೆ ಏನಾಯ್ತು ಅಂತಂದ್ರೆ ಏನು ಸಿರ್ಸಿ ಮತ್ತು ಕುಮಟಾ ಹೆದ್ದಾರಿಯಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಬೈಕ್ ಸವಾರ ತನ್ನ ಬೈಕ್ ನಲ್ಲಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಬೈಕ್ ಮೇಲೆ ಒಂದು ಗುಡ್ಡ ಕೂಡ ಕುಸಿರುವಂತದ್ದು. ಏನು ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ದಾನೆ. ಈ ಎಲ್ಲದರ ನಡುವೆ ಈಗ ಮಳೆ ಮತ್ತೆ ಆರಂಭವಾಯ್ತು ಅಂದ್ರೆ ಸಾಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಭೀತಿ ಜನರನ್ನ ಕಾಡ್ತಾ ಇದೆ. ಹೀಗಾಗಿ ಜನ ಸಾಕಷ್ಟು ಭಯಭೀತರಾಗಿದೆ. ಎಲ್ಲಿ ಗುಡ್ಡ ಕುಸಿಯುತ್ತೆ, ಏನಾಗುತ್ತೆ ಅನ್ನುವಂತ
ಭೀತಿಯಲ್ಲೇ ಈ ಜಿಲ್ಲೆಯ ಜನ ಕಾಲ ಕಳೆಯುವಂತಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾವ್ಯಾವೆಲ್ಲ ಭಾಗದಲ್ಲಿ GSI ಸರ್ವೆ ವರದಿಯನ್ನು ನೀಡಿದೆ ಗುಡ್ಡ ಕುಸಿತ ಎಂದು ಹೇಳುವುದು, ಆ ಭಾಗದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿರುವಂತದ್ದು. ಏನು ಗುಡ್ಡ ಹೆಚ್ಚಿನ ಭಾಗದಲ್ಲಿ ಕುಸಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ JCBಗಳನ್ನ ಇಟ್ಟಿರುವಂತದ್ದು, ಮಣ್ಣುಗಳನ್ನ ಸಾಗಿಸುವುದಕ್ಕೆ ಟಿಪ್ಪರ್ಗಳನ್ನ ವ್ಯವಸ್ಥೆ ಮಾಡಿರುವಂತದ್ದು, ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿದೆ. ಕೆಲವು ಭಾಗಗಳಲ್ಲಿ ಹಗಲು ಮತ್ತು ರಾತ್ರಿ ಅಂದ್ರೆ 24 ಗಂಟೆ ಕೂಡ ಸಿಬ್ಬಂದಿಗಳನ್ನ ನೇಮಕ ಉದಯ್ ಮಾಡಿ ಒಂದ್ ನಿಮಿಷ, ಯಾವುದೇ ರೀತಿಯ ಉದಯ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದೆಲ್ಲ ಓಕೆ, ಬಟ್ ಆ ಸುತ್ತಮುತ್ತ ಗುಡ್ಡದ ಸುತ್ತಮುತ್ತ ಕೆಳಭಾಗದಲ್ಲಿ ಇರುವಂತ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ವ್ಯವಸ್ಥೆ ಆಗ್ತಾ ಇದೆಯಾ? ಅದು ಮೋಸ್ಟ್ ಇಂಪಾರ್ಟೆಂಟ್. ಸಿಂಧೂರ ಏನಂತಂದ್ರೆ ಸಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು, ಆ ಸಂದರ್ಭದಲ್ಲಿ ಗುಡ್ಡದ ಮೇಲ್ಭಾಗದಲ್ಲಿ ಒಂದಿಷ್ಟು ಮನೆಗಳಿದ್ವು, ಅವರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಗುಡ್ಡ ಕುಸಿಯುವಂತ ಸ್ಥಳಗಳೇನಿದೆ ಅದು ಯಾವುದೂ ಕೂಡ ಬಹುತೇಕವಾಗಿ ಜನವಸತಿ ಇರುವಂತ ಸ್ಥಳಗಳಲ್ಲ. ಅಂದ್ರೆ ಎಲ್ಲವೂ ಕೂಡ ಪ್ರಯಾಣಿಕರು ಸಂಚರಿಸುವಂತ ಸ್ಥಳಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಪ್ರಯಾಣಿಕರು ಈ ಒಂದು ಭಾಗದಲ್ಲಿ ಸಂಚರಿಸುವ ತಂತ್ರದಲ್ಲಿ ಎಚ್ಚರಿಕೆಯಿಂದ ವಹಿಸಬೇಕಾಗಿದೆ. ಸಿಂಧೂರ. ಆಲ್ ರೈಟ್ ಉದಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.